ಎಷ್ಟು ಮಾಡಿದ್ರೂ ಸಾಲಲ್ಲ, ಮತ್ತು ಬೇಕು ಅನ್ನುವ ಒಂದು ರೋಗ. ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಅನ್ನುವ ರೋಗ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂತಹ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ತಪ್ಪು ಮಾಡಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ರ ಹೋಗ್ಬೇಡ ಅಂತ. ಈ ಶಿಕ್ಷೆ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಇತರ ಸದಸ್ಯರ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇತ್ತು. ಆದ್ರಿಂದ ಅಂದು ತಪ್ಪು ಮಾಡೋಕ್ಕೆ ಜನರು ಹೆದರ್ತಾ ಇದ್ರು. ಇವತ್ತಿನ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ. ಪ್ರಾಮಾಣಿಕರಿಗೆ ಯಾವ ಬೆಲೆನೂ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಡ್ರಿ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೆ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. ಒಂದು ವೇಳೆ ಈ ಒಂದು ದುರಾಸೆಯ ಅಭಿವೃದ್ಧಿಯಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಮೇಲೆ ದೊಡ್ಡ ಆಘಾತ ಆಗ್ತಾ ಇದೆ. ಇದಕ್ಕೆ ನಾವು ಮಟ್ಟ ಹಾಕದೇ ಇದ್ರೆ ನನ್ನ ಅನಿಸಿಕೆಯಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿಯುವ ಸಂದರ್ಭದಲ್ಲಿ ಬರಬಹುದು ಅಂತ ನಾನು ಯೋಚಿಸಿದ್ದೇನೆ. ಅದರಿಂದಾಗಿ ಮಕ್ಕಳಲ್ಲಿ ಒಂದು ಮೌಲ್ಯ, ತೃಪ್ತಿ ಅನ್ನುವ ಗುಣ ಇರಬೇಕನ್ನೋ ಹಿನ್ನೆಲೆಯಲ್ಲಿ ಇದು ನನ್ನ 1869ನೇ ಶಾಲಾ ಕಾಲೇಜುಗಳ ಕಾರ್ಯಕ್ರಮಕ್ಕೆ ನಾನು ಬಂದಿರುವುದು. 50ನೇ ದಶಕದಲ್ಲಿ ಒಂದು ಹಗರಣ ನಡೆದಿತ್ತು, ಹಲವಾರು ಹಗರಣಗಳು ನಡೆದಿತ್ತು. ಅದರಲ್ಲಿ ಒಂದರ ವಿಚಾರ ನಿಮಗೆ ಮಾಹಿತಿ ಕೊಡ್ತೇನೆ, ಯಾವ ಮಟ್ಟಕ್ಕೆ ನಮ್ಮ ದುರಾಸೆ ಇಳಿದೆ ಅಂತ ತಿಳಿಸಕ್ಕೆ. 50ನೇ ದಶಕದಲ್ಲಿ ಜೀಪ್ ಹಗರಣ ಅಂತ ಒಂದು ಹಗರಣ ಬಯಲಿಗೆ ಬಂತು. ಪ್ರದೇಶದಲ್ಲಿ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆಹೊಡೆದರು. ಅಂದು ಲಕ್ಷಾಧೀಶರು ಮಾತ್ರ ಇದ್ರು, ಕೋಟ್ಯಾಧೀಶರು ಇರಲಿಲ್ಲ. ತದನಂತರದ ದಶಕದಲ್ಲಿ ಬೋಫೋರ್ಸ್ ಅನ್ನುವ ಒಂದು ಹಗರಣದಲ್ಲಿ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆಹೊಡೆದರು. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನುವ ಒಂದು ಹಗರಣದಲ್ಲಿ 70,000 ಕೋಟಿ ರೂಪಾಯಿ ಕೊಳ್ಳೆಹೊಡೆದರು. ಒಂದೊಂದು ಹಗರಣದಲ್ಲಿ 100 ಹಗರಣಗಳು ನಡೀತವೆ ಒಂದೊಂದು ದಶಕದಲ್ಲಿ. ನಾನು ಉದಾಹರಣೆಗೆ ಕೊಡುವುದು ಒಂದು ಹಗರಣ. ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕೆಲವರು 70,000 ಕೋಟಿ ರೂಪಾಯಿ ಕೊಳ್ಳೆಹೊಡೆದರು. ಈ ಸಂಖ್ಯೆ ನೀವು ಗೂಗಲ್ಗೆ ಹೋಗಿ ನೋಡಿ, ಈ ಹಗರಣದ ಹೆಸರು ಹಾಕಿ ಬರ್ತದೆ ಎಷ್ಟು ಹಣ ಸೋರ್ಕೊಂಡು ಹೋಯ್ತಂತ. ಅದೇ ರೀತಿ ತದನಂತರದ ದಶಕದಲ್ಲಿ 2G ಅನ್ನುವ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ ಬಂದ್ಬಿಡೆ. ಇಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೋರ್ಕೊಂಡು ಹೋದ್ರೆ, ಆ ದಶಕದಲ್ಲಿ ಆದಂತಹ ಎಲ್ಲ ಹಗರಣದಲ್ಲಿ ಸೋರ್ಕೊಂಡು ಹೋದಂತಹ ಹಣಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗಬಹುದು. ಹಿಂದೆ ಒಂದು ರಾಜಕೀಯ ಪಕ್ಷ ಆಡಳಿತದಲ್ಲಿತ್ತು ಈ ರಾಜ್ಯದಲ್ಲಿ. ಅದನ್ನ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧಿಕಾರಿಗಳು ಹೇಳ್ತಾ ಇದ್ರು, ಅದು 40% ಸರ್ಕಾರ ಅಂತ. ಅದೇ ಸಂಸ್ಥೆ ಇವತ್ತು ಹೇಳ್ತದೆ, ಇವತ್ತಿನ ಸರ್ಕಾರ ಅದಕ್ಕಿಂತ ಜಾಸ್ತಿ ಇದೆ ಅಂತ. ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷವನ್ನು ನಿಮ್ಮ ಕಾಲದಲ್ಲಿ ಎಷ್ಟಿತ್ರಿ ಅಂತ ಕೇಳಿದ್ರೆ ನಿಮ್ಮಷ್ಟು ಇರಲಿಲ್ಲ ಅಂತಾರೆ. ಅಂಥ ಮಟ್ಟಕ್ಕೆ ಹೋಗಿದ್ದೇವೆ ಇವತ್ತಿನ ಸಮಾಜ. ಈ ಸಮಾಜದ ಭಾವನೆಯಿಂದಾಗಿ ಬಹಳಷ್ಟು ಜನರಲ್ಲಿ ಈ ದುರಾಸೆ ಅನ್ನುವ ರೋಗ ಸೇರಿಕೊಂಡಿದೆ. ಇದರಿಂದ ಸಂತಸ ಬರಲ್ಲ,
ಅಕ್ರಮವಾಗಿ ಪಡೆದಂಥ ಸಂಪತ್ತಿನಿಂದ ಎಂದೂ ಸಂತಸ ಬರಲ್ಲ. ನಾನು 5 ವರ್ಷ ಲೋಕಾಯುಕ್ತನಾಗಿ ಕೆಲಸ ಮಾಡಿದಾಗ ಇಂಥ ಘಟನೆಗಳನ್ನು ಕಂಡೆ. ಟಿವಿಯಲ್ಲಿ ಒಂದು ವಾರ್ತೆ ಬಂದಿತ್ತು, ಒಬ್ಬರು ರಾಜಕೀಯ ಮುಖಂಡರನ್ನು ದಾಳಿ ಮಾಡ್ತಾರೆ, ಇಡಿ ಅವರು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು. ಅವರ ಮನೆಯಲ್ಲಿ 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಇಟ್ಟಿದ್ದನ್ನು ಜಪ್ತಿ ಮಾಡ್ತಾರೆ. 252 ಕೋಟಿ ರೂಪಾಯಿ. ಅಷ್ಟು ಹಣ ಹೋದರೆ ಆ ಹಣ 1 ರೂಪಾಯಿ ವಾಪಸ್ ಬರಲ್ಲ. ಆತನಿಗೆ ಖುಲಾಸೆ ಆಗ್ಬೋದು, ಹಣ ವಾಪಸ್ ಬರಲ್ಲ, ಯಾಕಂದ್ರೆ ಆ ಹಣಕ್ಕೆ ತೆರಿಗೆ ಕಟ್ಟಿಲ್ಲ, ಹಣವನ್ನು ಇನ್ಕಮ್ ಟ್ಯಾಕ್ಸ್ಗೆ ಡಿಕ್ಲೇರ್ ಮಾಡಲ್ಲ, ಅದರಿಂದ ಆ ಹಣವನ್ನು ಸರ್ಕಾರ ಜಪ್ತಿ ಮಾಡ್ತದೆ. ಆತನ ಮಾನಸಿಕ ಸ್ಥಿತಿ ಏನಿರ್ಬೋದು? ಹಣ ಇದ್ದಾಗೂ ನಿದ್ದೆ ಬರ್ತಾ ಇರಲಿಲ್ಲ, ಯಾಕಂದ್ರೆ ಯಾವಾಗ ಇಡಿಯವ್ರು ಬರ್ತಾರೆ, ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ, ಯಾವಾಗ ದರೋಡೆಕೋರವ್ರು ಬರ್ತಾರೆ, ಇಷ್ಟೊಂದು ನಗದು ಹಣ ಮನೆಯಲ್ಲಿದ್ರೆ ಮಕ್ಕಳು ಮುಂದೆ ಏನಾಗ್ಬೋದು ಅನ್ನೋ ವಿಚಾರ ಮನಸ್ಸಲ್ಲಿ ಇರ್ತದೆ, ನಿದ್ದೆ ಬರಲ್ಲ. ಸಂತಸ ಅಂದ್ರೆ ಇದ್ದದ್ರಲ್ಲಿ ತೃಪ್ತಿ ಪಡೆಯುವಂತ ಒಂದು ಗುಣ. ಆ ಗುಣ ನಮ್ಮಲ್ಲಿದ್ರೆ, ಇದ್ದದ್ರಲ್ಲೇ ತೃಪ್ತಿ ಪಡೆದರೆ ಒಳ್ಳೆ ನಿದ್ದೆ ಬರ್ತದೆ. ಈ ಇದ್ದದ್ರಲ್ಲೇ ತೃಪ್ತಿ ಪಡೆಯೋದಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂದು ಕೆಲಸ ಸಿಗ್ತೀನಿ, ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. an ambition to become rich, an ambition to become powerful, holding big powerful posts. But that ambition should be within the four corners of law. ಕಾನೂನಿನ ಚೌಕಟ್ಟಲ್ಲಿ ಪಡೆದಂತಹ ಸಂಪತ್ತಿನಲ್ಲಿ ಬರುವಂತಹ ಸಂತಸ ಅಕ್ರಮವಾಗಿ ಪಡೆದಂತಹ ಬಹಳಷ್ಟು ಜನರನ್ನು ನಾನು ಕಂಡಿದ್ದೇನೆ. ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, IAS IPS ಅಧಿಕಾರಿಗಳಿರ್ಬೋದು. ಇವತ್ತು ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಅಧಿಕಾರದಲ್ಲಿರುವವರ ಯೋಚನೆ ಇದರಲ್ಲಿ ನನಗೆಷ್ಟಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರಾಜ್ಯದ ಅಭಿವೃದ್ಧಿಗೆ ಮೀಸಲಾಗಿಟ್ಟಂತ ಹಣ 1,50,000 ಕೋಟಿ ಅಂತ ಇಟ್ಕೊಳ್ಳಿ. ಅದರಲ್ಲಿ 40% ಹೋಯ್ತಂತ ತಿಳ್ಕೊಳ್ಳಿ. ಎಷ್ಟು ಹಣ ಹೋಯ್ತು? 4% ಇದ್ರೂ ಕೂಡ ಎಷ್ಟು ಹಣ ಹೋಯ್ತು? 40% ಇದ್ರೂ ಕೂಡ ಎಷ್ಟು ಹಣ ಹೋಯ್ತು? ಸ್ವಲ್ಪ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಈ ಅಭಿವೃದ್ಧಿ ಆಗ್ತಾ ಇದೆ ಅಂತ. ಇದರ ಪರಿಣಾಮ ಬರೀ ಆರ್ಥಿಕ ಪರಿಣಾಮ ಮಾತ್ರ ಅಲ್ಲ, ಇದರಿಂದ ಜನರಿಗಾಗುವಂಥ ಕಷ್ಟ. ಮೊದಲು ಯಾವ ರೀತಿಯಲ್ಲಿ ಈ ಒಂದು ದುರಾಸೆ ದೇಶದ ಆರ್ಥಿಕ ಪರಿಸ್ಥಿತಿಗೆ ಪರಿಣಾಮ ತೋರಿಸಲು ಉದಾಹರಣೆ ಕೊಡ್ತೀನಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು. 85ರಲ್ಲಿ ಅವರು ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ 1 ರೂಪಾಯಿಯಲ್ಲಿ ಕೊನೆಯ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. ಸಾಮಾನ್ಯ ಪ್ರಧಾನಮಂತ್ರಿಗಳ ಬಾಯಿಂದ ಬಂದಂತಹದ್ದು. ಇದು ಗೂಗಲಲ್ಲಿದೆ. ನಾನೊಬ್ಬ ರಾಜಕಾರಣಿ ಅಲ್ಲ. ಈ ರಾಜ್ಯದ 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಕಾಂಗ್ರೆಸ್, JDS, BJP ಯಾರನ್ನೂ ಬಿಟ್ಟಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ನೀವು ಈ ಒಂದು ತೃಪ್ತಿಯನ್ನು ಗುಣವನ್ನು ನಿಮ್ಮಲ್ಲಿ ಅಳವಡಿಸಿ, ನಿಮ್ಮ ಮಕ್ಕಳಲ್ಲಿ ಅಳವಡಿಸಿದ್ರೆ ಮುಂದೆ ಅವರ ಜೀವನ ಎಷ್ಟು ಸಂತಸವಾಗಿರಬಹುದು. ದುರಾಸೆಯ ಮಾರ್ಗಕ್ಕೆ ಹೋದರೆ ಅದರಲ್ಲಿ ಮಿತಿ ಮಾತ್ರ ಇಲ್ಲ ಅಲ್ಲ, ಸಂತಸ ಕೂಡ ಇಲ್ಲ. ಬಂಧುಗಳೇ, ಈ ಮೌಲ್ಯವನ್ನು ಅಳವಡಿಸುವವರು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋಗುವಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಹೇಳ್ತಾ ಇತ್ತು. ಇವತ್ತು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವವರು. ಕೆಲಸ ಅಂದ್ರೇನು ರೋಗ. ಅಲ್ಲಿ ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಅದಕ್ಕೆ ನಾನು ಅರ್ಹನಂತ ತೋರಿಸ್ಬೇಕಂತ ಆಫೀಸ್ ತಲ್ಲವನ್ನು ಮನೆಗೆ ತರ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಅದೇ ಕೆಲಸ ಮಾಡ್ತಾರೆ. ಮಕ್ಕಳಿಗೊಂದು ಐಫೋನ್ ಕೊಟ್ಟಿರ್ತಾರೆ. ಆ ಐಫೋನ್ನಲ್ಲಿ ಯಾವ ಮೌಲ್ಯವೂ ಇಲ್ಲ. ಕೆಲಸಕ್ಕೆ ಹೋಗದಂತ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ. ಹೌದು, ಮನೋರಂಜನೆ ಬೇಕು, ಆದರೆ
ಮೊದಲು ಮಕ್ಕಳ ಜೊತೆ ಸ್ವಲ್ಪ ಸಂಪರ್ಕ ಇರಬೇಕು. ಯಾಕಂದ್ರೆ ಅದು ಅವರ ಭವಿಷ್ಯದ ವಿಚಾರ. ಮಕ್ಕಳಿಗೆ ಹೇಳ್ಕೊಡಿ ಏನಾಗ್ತಾ ಇದೆ, ಏನು ಆಗಬಾರ್ದು, ನೀವೇನು ಮಾಡಿದ್ರಿ ಇವತ್ತು, ಯಾವ ರೀತಿ ನಿಮಗೆ ಪನಿಷ್ಮೆಂಟ್ ಬಂತು ಶಾಲೆಯಿಂದ, ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ. ಶಾಲೆಗೆ ಹೋದಾಗ ನೀತಿ ಪಾಠ ಇಲ್ಲ. ಯಾಕೆ? ನೀತಿ ಪಾಠದಿಂದ ಹಣ ಮಾಡೋಕ್ಕಾಗಲ್ಲ. ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ 10 ಪಟ್ಟು ಉತ್ತಮವಾದದ್ದು. ಎಲ್ಲ ರೀತಿಯಲ್ಲೂ ಸಕ್ಸಸ್ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಅದರಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ವಿಚಾರದಲ್ಲಿ ಜಾಸ್ತಿ ಅನುಭವ ಕೊಡ್ತಾರೆ. ಹೇಗೆ ಆಟಮ್ ಬಾಂಬ್ ಮಾಡ್ಬೇಕಂತ ತಿಳಿಸ್ತಾರೆ, ಹೇಗೆ ಅದನ್ನು ಬಳಸ್ಬೇಕಂತ ತಿಳಿಸಲ್ಲ. ಇಂತಹ ಸಮಾಜದಲ್ಲಿ ಮುಂದೆ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. ನಾನು ಹೇಳುವುದು ಕಟ್ಟುಕತೆ ಅಲ್ಲ. ಇತ್ತೀಚೆಗೆ ನೇಪಾಳದಲ್ಲಿ ಏನಾಯಿತು? ಎಷ್ಟೊಂದು ದಶಕಗಳ ಕಾಲ ನೇಪಾಳನ ಪ್ರಜೆಗಳು ದುರಾಸೆಯನ್ನು ಸಹಿಸಿಕೊಂಡು ಬಂದರು. ಆದರೆ ಎಲ್ಲದಕ್ಕೂ ಒಂದು ಮಿತಿ ಇದೆ. ನನ್ನದೇ ಆದ ಒಂದು ಸಂಶಯದ ವಿಚಾರ. ನಮಗೆ ನೇಪಾಳಲ್ಲಾದ ರೀತಿಯಲ್ಲಿ ಬದಲಾವಣೆ ಬೇಡ. ಕ್ರಾಂತಿಯಲ್ಲಿ ಗೆದ್ದವರಿಲ್ಲ. ನಾವು ಯಾವ ರೀತಿ ಉತ್ತಮವಾದ ಒಂದು ಸಮಾಜ ಈ ಮಟ್ಟಕ್ಕೆ ಬಂತೋ ಅದೇ ರೀತಿಯಲ್ಲಿ ಅದನ್ನು ವಾಪಸ್ ತಗೊಳ್ಳುವಂತ ಪ್ರಯತ್ನ ಮಾಡೋಣ, ಶಾಂತಿಯುತವಾಗಿ. ಅದಕ್ಕೆ ನಾವು ನಮ್ಮಲ್ಲಿ ಈ ಮೌಲ್ಯವನ್ನು ಅಳವಡಿಸಬೇಕು. ಬಂಧುಗಳೇ, ನಾನು ಇದನ್ನು ಪ್ರಾಕ್ಟೀಸ್ ಮಾಡಿದ್ದೇನೆ, ಬರೀ ಲೆಕ್ಚರ್ ಮಾಡೋಕ್ಕೆ ಬಂದವನಲ್ಲ. 3 ಮುಖ್ಯಮಂತ್ರಿಗಳು ಇರ್ಬೋದು, ಜಾಸ್ತಿ ಅಧಿಕಾರಿಗಳು ಇರ್ಬೋದು, ಇಷ್ಟು ಜನರನ್ನ ಬಂಧನಕ್ಕೆ ತಗೊಂಡು ಅವರ ವಿರುದ್ಧ ಕೇಸ್ ಮಾಡಿದ್ದೇನೆ. ನಾನು ನಿವೃತ್ತನಾಗಿ ಸುಮಾರು 20 ವರ್ಷಕ್ಕೂ ಜಾಸ್ತಿ ಆಯಿತು. ಯಾರು ನನ್ನ ಮೇಲೆ ಏನೂ ಮಾಡೋಕ್ಕಾಗಲಿಲ್ಲ. ಅಂದರೆ 1 ರೂಪಾಯಿ ಯಾರಿಂದಲೂ ತಗೊಂಡಿಲ್ಲ. ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನನ್ನ ಸ್ವಂತ ಖರ್ಚಲ್ಲಿ. 1 ರೂಪಾಯಿ ಯಾರಿಂದಲೂ ತಗೊಂಡಿಲ್ಲ. ಅದು ಕೂಡ ನನಗೆ ಇತ್ತೀಚೆಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇತ್ತು. ಅದಕ್ಕೊಂದು ಪ್ರೊಸೀಜರ್ ಆಗಿದೆ. ಡಾಕ್ಟ್ರನ್ನು ಕೇಳ್ಕೊಂಡು ಪರ್ಮಿಷನ್ ತಗೊಂಡು ಬಂದಿದ್ದೇನೆ ಇವತ್ತಿಗೆ. ಯಾಕಂದ್ರೆ ನನ್ನ ಒಂದು ವಿಚಾರ, ಮಕ್ಕಳಲ್ಲಿ ಈ ಮೌಲ್ಯವನ್ನು ಅಳವಡಿಸಬೇಕು. ಅವರು ದೊಡ್ಡವರಾದ್ಮೇಲೆ ಈ ಮೌಲ್ಯವನ್ನು ಪ್ರಾಕ್ಟೀಸ್ ಮಾಡ್ತಾ ಈ ದೇಶದಲ್ಲಿ ಒಂದು ಶಾಂತಿಯುತವಾದ ಬದಲಾವಣೆ ತಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ರಕ್ಷಣೆ ಮಾಡಬಹುದು. ಇದು ಮಾಡೋಕ್ಕೆ ಸುಲಭ. ಹಿಂದೆ ಇತ್ತು, ಇವಾಗ ಕಮ್ಮಿ ಆಗ್ತಾ ಇದೆ, ಬಹಳ ಕಮ್ಮಿ ಆಗ್ತಾ ಇದೆ. ಇದು ಪೋಷಕರ ಜವಾಬ್ದಾರಿ ಕೂಡ. ಸ್ವಲ್ಪ ಸಮಯ ಅವ್ರ ಹತ್ರ ಮಾಡಿ ದೊಡ್ಡವನಾಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದ್ರೆ ದಾರಿ ತೋರಿಸ್ಕೊಡಿ. ಎಲ್ಲದಕ್ಕೂ ದಾರಿ ಇದೆ. ಆದ್ರೆ ಶಾರ್ಟ್ಕಟ್ ಅಂತೇಳಿ ಬಹಳಷ್ಟು ಜನರಲ್ಲಿ ಶಾರ್ಟ್ಕಟ್ಗೆ ಹೋಗೋದು ದಾರಿದೆ. ಶಾರ್ಟ್ಕಟ್ ಇಸ್ ಇಲ್ಲೀಗಲ್ ಪ್ರೊಸೀಜರ್, ಇಲ್ಲೀಗಲ್ ವೇ ಆಫ್ ಮೇಕಿಂಗ್ ಮನಿ. ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ವಿಷಯ ಇಲ್ಲ. ಮಾನವನಾಗಬೇಕಾದ್ರೆ ಮಾನವೀಯತೆ ಇರಬೇಕು. ನಮ್ಮ ಗುರುಗಳು ಹಿರಿಯರು ಬರೆದಿದ್ದಾರೆ, ಏನೇ ಆಗು, ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಆದರೆ ಆ ಮಾನವೀಯತೆ ಎಲ್ಲಿದೆ ಇವತ್ತು? ನಾನು ನನ್ನವರು ಅಂತ ಬಿಟ್ರೆ ಇನ್ನೊಬ್ಬನ ಬಗ್ಗೆ ಕಾಳಜಿ ಇಟ್ಕೊಂಡವರು ಬಹಳ ಕಮ್ಮಿ. ಒಂದುಗಳೇ ಈ 2 ಮೌಲ್ಯದ ಅಗತ್ಯ ಮತ್ತೆ ಅದು ಇಲ್ಲದೆ ಇರುವುದರಿಂದ ಪರಿಣಾಮವನ್ನು ನಿಮಗೆ ತಿಳಿಸೋಕೆ 1-2 ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. 2008ರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಅವ್ರು ಹೇಳ್ತಾರೆ, ಈ ಮಗು ನೋಡೋಕೆ ಚೆನ್ನಾಗಿದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನೋದು ಬಾಯಲ್ಲಿ, ಹೊರಗೆ ತರೋದು ಬಾಯಲ್ಲಿ. ಊರಿನ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಮಗುವನ್ನೊಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನೆ ಅಂತ. ಅದನ್ನು ನಂಬಿ ಈ ಪೋಷಕರು ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ.
ಅಲ್ಲಿ ಲೋಕಲ್ ವೈದ್ಯರು ಮಗುವನ್ನು ಪರೀಕ್ಷೆ ಮಾಡಿ ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚು ಆಗ್ತದೆ ಅಂತಾರೆ. ಖರ್ಚಲ್ಲ, ಖರ್ಚು ಲಂಚ. ಗಂಡ ಹೆಂಡತಿ ಗೊತ್ತಿತ್ತು ಇವತ್ತಿನ ಪರಿಸ್ಥಿತಿ, ತಮ್ಮಿಂದ ಆದಷ್ಟು ಹಣವನ್ನು ತಗೊಂಡು ಹೋಗಿದ್ರು. ಅವರು ವೈದ್ಯನ ಮೇಜ ಮೇಲೆ ಇಡ್ತಾರೆ. ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ, ಹೇಳ್ತಾನೆ, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ, ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಜೀವನ ಪರ್ಯಂತ. ಎಂಥ ವೈದ್ಯ! ದೇವರನ್ನು ಬೇಡ್ಕೊಂಡಿರ್ಬೇಕು, ನನಗೆ ವಿದ್ಯೆ ಕೊಡಿ, ನನ್ನ ಮಕ್ಕಳ ತಜ್ಞನ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರು ಎಲ್ಲ ವರ ಕೊಟ್ಟರು. ಅಲ್ಲಿಂದ 6 ತಿಂಗಳ ಮಗು ಬರ್ತದೆ. ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿತ್ತು, ಆದರೆ ದುರಾಸೆ ಬಿಟ್ಟಿರಲಿಲ್ಲ. ಆ ಮಗುವನ್ನು ಲೋಕಾಯುಕ್ತಕ್ಕೆ ಕಟ್ತಿರ್ತಾರೆ. ನಮ್ಮ ಅಧಿಕಾರಿಗಳ ಮಗುವನ್ನು ಹಳೆ ಏರ್ಪೋರ್ಟ್ ಅಂತ ಮಣಿಪಾಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬೇಡ್ಕೊಂಡು ನಾವು ಆ ಮಗುವಿಗೆ ಒಂದು ಭವಿಷ್ಯ ಕೊಡಿ, ನಮ್ಮ ಹತ್ರ ಕೊಡ್ಲಿಕ್ಕೆ ಹಣ ಇಲ್ಲ ಅಂತ. ಅವರು ಒಪ್ಕೊಂಡು ಆಪರೇಷನ್ ಮಾಡಿದ್ರು. ಹೋದ ಅಕ್ಟೋಬರಲ್ಲಿ ಆಕೆ 17ನೇ ಹುಟ್ಟು ಹಬ್ಬಕ್ಕೆ ನನ್ನ ಮನೆ ಕರ್ಕೊಂಡು ಬಂದಿದ್ರು. 17 ವರ್ಷದ ಹುಡುಗಿ. ನನಗೆ ಹೇಳಿದ್ರು, ಸರ್ ಖಂಡಿತವಾಗಿ ಒಂದು ದಿವಸ ನಾನು IPS ಆಗ್ತಾ ಇದ್ದೆ. ಎಂಥ ಸಮಾಜದಲ್ಲಿದ್ದೇವೆ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೀನಿ, ಅದು ಆಸ್ಪತ್ರೆಯ ಉದಾಹರಣೆ. ಒಂದು ದಿವಸ ಒಬ್ರು ಕೊಪ್ಪಳ ಜಿಲ್ಲೆಯಿಂದ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಹೇಳ್ತಾರೆ, ಸ್ವಾಮಿ ನಮ್ಮ ಹೆಂಡತಿ ಹೆಣ್ಣು ಮಗಳನ್ನು ಹಡಿದಿದ್ದಾಳೆ ಅಂತ. ಅದರಿಂದ ಏನು ತಪ್ಪಪ್ಪ ಅಂತ ಕೇಳಿದೆ. ಇಲ್ಲ ಸ್ವಾಮಿ, ಸರ್ಕಾರಿ ಇದೆ, ಒಂದು ಯೋಜನೆ ಇದೆ, ಅದರ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂತಹ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಅನುದಾನ ಕೊಡ್ತಾರೆ. ಆದರೆ ಆ ಹೆಣ್ಣು ಮಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಟ್ಟಿರ್ಬೇಕು. ಈತನ ಹೆಂಡತಿ, ನಾನು ವಿಚಾರಣೆ ಮಾಡಿದ ನಂತರ ನನ್ನ ಗಮನಕ್ಕೆ ಬಂದದ್ದು, ಈಕೆ 7 ಕಿಲೋಮೀಟರ್ ನಡ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ, ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗೆ ಅಂತ. ಅಲ್ಲಿ ಸಿಗೊಂದು ಕಾಸು ಕೇಳ್ತಾರೆ. ಕಾಸು ಕೊಡದೆ ಇದಕ್ಕೆ ಕಾಸು ಬರೋವರು ಕೊಡುವವರೆಗೆ ಹಾಸಿಗೆ ಇಲ್ಲ, ಹೊರಗೆ ಕೂತ್ಕೊಳ್ಳಿ ಅಂತಾರೆ. ಹಣ ಇಲ್ಲದೆ ಆಕೆ ಹೊರಗೆ ಕೂತ್ಕೊಳ್ತಾಳೆ. ಅಲ್ಲಿ ಬಸ್ ಸ್ಟಾಪಲ್ಲಿ ಹೆರಿಗೆ ಆಗ್ತದೆ. ಸರ್ಕಾರ ಆಕೆ ಮಗು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ, ಅದಕ್ಕೆ ಆ ಅನುದಾನ ಆಗಲ್ಲ ಅಂತ ಹೇಳ್ತಾರೆ. ನಾನು ಒಂದು ಕಾನೂನಿನ ಪ್ರಿನ್ಸಿಪಲ್, ಲೀಗಲ್ ಪ್ರಿನ್ಸಿಪಲ್, ವೈಕೇರಿಯಸ್ ಲಯಬಿಲಿಟಿ ಅನ್ನೋ ಒಂದು ಪ್ರಿನ್ಸಿಪಲ್ ಇದೆ. ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ. ನಾನು ಅದು ಬಳಿ ತೋರಿಸಿದೆ. ಇದು ನನ್ನ ಹತ್ರ ಪುರಾವೆ ಇದೆ. ಈಕೆ ಜಿಲ್ಲಾ ಆಸ್ಪತ್ರೆಗೆ ಬಂದಿರ್ಲಿ, ನಿಮ್ಮ ಸಿಬ್ಬಂದಿ ಬಿಡಲಿಲ್ಲ, ಅದರಿಂದ ಹೊರಗೆ ಕೂತು ಅಲ್ಲಿ ಮಗು ಹುಟ್ಟಿತ್ತು. ಅದು ಆಮೇಲೆ ತಪ್ಪಿಗೆ ನೀವು ಜವಾಬ್ದಾರಿ ಇವತ್ತು ಅಂತ ಹೇಳಿದೆ. ಸರ್ಕಾರ ಒಪ್ಕೊಂಡು ಕೊಟ್ಟಿತ್ತು. ಆದರೆ ಎಂಥ ಸಮಾಜದಲ್ಲಿ ಇದ್ದೇವೆ ನಾವು, ನಿಮ್ಗೆಲ್ರಿಗೂ ಗೊತ್ತಿರಬೇಕು. ಇದನ್ನು ಬದಲಾಯಿಸಬೇಕಾದ್ರೆ ನಮ್ಮಲ್ಲಿ ಬದಲಾವಣೆ ಬರಬೇಕು. ಆ ತೃಪ್ತಿ ಅನ್ನುವ ಗುಣ ಇರಬೇಕು ನಮ್ಮಲ್ಲಿ. ಅದೇ ರೀತಿ ಮಾನವೀಯತೆ ಇಲ್ಲದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. 2011ರಲ್ಲಿ ಹರೀಶ್ ನಂಜಪ್ಪ ಅನ್ನೋ 28 ವರ್ಷದ ಹುಡುಗ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದ ಯಶವಂತಪುರದ ಹತ್ರ. ಹಿಂದೆ ಒಂದು ಲಾರಿ ಬರ್ತಿತ್ತು, ಅದರ ಫ್ರಂಟ್ ಟೈರ್ ಪಂಕ್ಚರ್ ಆಗಿತ್ತು. ಆ ಲಾರಿ ಆತನ ಮೋಟರ್ ಸೈಕಲ್ ಮೇಲೆ ಹೋಗ್ತದೆ. ಆ ಪಂಕ್ಚರ್ ಆದ ಟೈರ್ ಆತನ ದೇಹದ ಮೇಲೆ ಹೋಗಿ ದೇಹ ಇಬ್ಬಾಗವಾಗ್ತದೆ. ಆತ ಬಿದ್ದಿದ್ದ, ಆದರೆ ಜೀವಂತವಾಗಿದ್ದ. ಅಲ್ಲಿ ಹಲವಾರು ಜನ ಫೋಟೋ ತೆಗಿತಾ ಇದ್ರು, ವಿಡಿಯೋ ಮಾಡ್ತಾ ಇದ್ರು. ಒಂದು ತುತ್ತು ನೀರು ಕೊಡಿ ಅಂತ ಕೇಳಿದೆ, ಯಾರೂ ಕೊಟ್ಟಿಲ್ಲ. ಆಂಬ್ಯುಲೆನ್ಸ್ ಬರ್ತದೆ, ಆಂಬ್ಯುಲೆನ್ಸ್ ಸಿಬ್ಬಂದಿ ದೇಹದ 2 ಭಾಗವನ್ನು ಎತ್ತ ಆಂಬ್ಯುಲೆನ್ಸ್ ಎಲ್ಲ ಹಾಕ್ತಾರೆ. ಮತ್ತು ಜೀವಂತವಾಗಿದ್ದ ಸಿಬ್ಬಂದಿಗೆ ಹೇಳ್ತಾನೆ, ದಯವಿಟ್ಟು ನನ್ನ ಕಣ್ಣನ್ನು, ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡೋಕ್ಕೆ. ಎಂಥ ವಿಪರ್ಯಾಸ! ಎಂಥ ಸಮಾಜದಲ್ಲಿ ಇದ್ದೇವೆ ನಾವು. ಈ ಬದಲಾವಣೆ ತರದೇ ಹೋದ್ರೆ ಮುಂದೆ ನಿಮ್ಮ ಮಕ್ಕಳ ಗತಿಯನ್ನು, ಈ ಮಕ್ಕಳನ್ನು ಮೊದಲು ಬದಲಾಯಿಸಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾಳೆ 10 ಗಂಟೆಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ. ಇವಾಗ ನಾನು ಮನೆಗೆ ಹೋಗುವಾಗ 12 ಗಂಟೆ ಆಗ್ಬೋದು ಅಂತ ಕಾಣಿಸ್ತದೆ. ನಾನು ಹೇಳಿದಲ್ಲ, 1 ರೂಪಾಯಿ ತಗೊಳ್ಳದೆ ಬರ್ತಾ ಇದ್ದೇನೆ. ಯಾಕಂದ್ರೆ ಇಂಥ ಘಟನೆಗಳನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ ನಾನು. ನನ್ನಲ್ಲಿ ಎಲ್ಲರಲ್ಲೂ ಬದಲಾವಣೆ ಬರಬೇಕು. ಆ ಬದಲಾವಣೆ ಬಂದರೆ ಖಂಡಿತವಾಗಿ ಈ ಸಮಾಜ ನಮ್ಮನ್ನು ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬಹುದು ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಶುಭ ಕೋರ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.